ಮೇಡಮ್ ನೀವೇ ಹೈಲೈಟ್ ಆಗ್ತೀರಾ ಆಮೇಲೆ ಗೊತ್ತಾ? ನಾನು ನಿರೂಪಕಿ ಅನುಶ್ರೀ. ನಾನು ಪ್ರೇಮ. ನಾನು ಶ್ವೇತಾ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ 5 ಚಿತ್ರಗಳು. ಆ್ಯಂಡ್ ಈ ಒಂದು ಸ್ಮಾಲ್ ಶಾರ್ಟ್ ಸ್ಟೋರಿ ಅಂತ ಏನು ಮಾಡಿದ್ದೀವಿ, ಇದು ನಮ್ಮ ಕಂಟೆಸ್ಟೆಂಟ್ಸ್ಗೆ ಒಂದು ಲಾಂಗ್ ಲೈಫ್ ಕೊಡುವಂಥ ಒಂದು ಸ್ಟೋರೀಸ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರಿಗೆ ತಕ್ಕಂಗೆ ಅವರ ಸ್ಟ್ರೆಂತ್ ನೋಡಿಕೊಂಡು ಡೈರೆಕ್ಟರ್ಸು ಅವ್ರಿಗೆ ಪಾತ್ರನ ಕೊಟ್ಟಿದ್ದಾರೆ. ಅಷ್ಟೇ ಚೆನ್ನಾಗಿ ನಮ್ಮ ಮಹಾನಟಿಯರು ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರು ಗೆದ್ದರು, ಯಾರು ಕೊನೆವರೆಗೂ ಫೈನಲಿಸ್ಟ್ ಅಂತ ಬಂದಿದೆ, ಅವರೆಲ್ಲರೂ ನಮ್ಮ ಕಣ್ಣಿಗೆ ವಿನ್ನರ್ಸ್ ಅಂತ ಅನ್ಸುತ್ತೆ. ಬಿಕಾಸ್ ಪ್ರತಿಯೊಬ್ಬರ ಸ್ಟ್ರಗಲ್ ನಮ್ಮ ಶೋ ಬಂದ್ಮೇಲೆ ಡಿಫ್ರೆಂಟ್, ಅದು ಬಿಟ್ಟು ಅವರ ಪರ್ಸನಲ್ ಜರ್ನೀಸ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನೆಲ್ಲ ಬೀಟ್ ಮಾಡಿ ಇವತ್ತು 5 ಜನ ಫೈನಲಿಸ್ಟ್ ಆಗಿ ಬಂದು ಅವ್ರವ್ರನ್ನ ತಾವೇ ಒಂದು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಹಾಗೆ ನಮಗೆ ಇಷ್ಟು ಒಂದು ವರ್ಷ ಆಲ್ಮೋಸ್ಟ್ ಅವ್ರನ್ನ ನೋಡ್ಕೊಂಡು ನಮಗೂ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಇವತ್ತು ಈಡೇರಿದೆ. ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಹೀಗೆ ನಮ್ಮ ಶೋನ ಆಗ ನಮ್ಮ ತಂಡದಲ್ಲಿರೋರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಇದೆ. ಸೀಸನ್ 3ಗೆ ಫಿಕ್ಸ್. ಲುಕಿಂಗ್ ಫಾರ್ವರ್ಡ್ ಟು ಸೀಸನ್ 3. ನಿಮಗೆ ಗೊತ್ತಿದೆ, ನಾನು ಕೂತ್ಕೊಳ್ಳೋದು ಕಡಿಮೆ, ಯಾವುದೇ ಏನೇ ಆದ್ರೂ ಸ್ವಲ್ಪ ಕೂತ್ಕೊಳ್ಳೋದು ಕಡಿಮೆ, ಮತ್ತು ಅದೊಂದು ಅರ್ಥ ಇರಬೇಕು. ಸೊ ಈ ಶೋ ನನಗೆ ಅದು ಅರ್ಥ ಅನ್ನಿಸ್ತು. ಬಟ್ ಕೂತಿದ್ದೀನಿ ಅಂದರೆ ಒಂದು ಹೆಮ್ಮೆ ಇದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಜಿ ಕನ್ನಡದವ್ರಿಗೆ. ಯಾಕೆಂದರೆ ಇದೊಂದು ಶೋ ಮಾಡೋದೇ ತುಂಬ ಕಷ್ಟ. ಅದರಲ್ಲೂ ನಾವೇ ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ನಾವು ಪರ್ಫೆಕ್ಟ್ ಆಗೋದು ಭಾಳ ಇದೆ. ಸೊ ಅಂಥದ್ರಲ್ಲಿ ಅವ್ರನ್ನ ನೋಡಿ ಕಲಿಯೋದು ಭಾಳ ಇದೆ ನಮಗೆ. ಸೊ ಅಂಥದ್ರಲ್ಲಿ ಅವ್ರು 5 ಜನ ಇಲ್ಲೊಂದು ಶಾರ್ಟ್ ಸಿನಿಮಾ ಅಂತ ಮಾಡಿದ್ದಾರೆ ಅಂದರೆ ಅದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಈ ಒಂದು ಮೂಮೆಂಟ್ಗೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಇದೊಂದು ಮೂಮೆಂಟ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಐ ವುಡ್ ಲೈಕ್ ಟು ಸೇ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಫಿನಾಲೆವರೆಗೂ ಬಂದಿರೋರಿಗೆ. ಆ್ಯಂಡ್ ಕಾಯ್ತಾ ಇದ್ದೀನಿ. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಯಾಕಂದರೆ ಎಲ್ಲೂ ಪಾರ್ಶಾಲಿಟಿ ನಾವು ಎಲ್ಲೂ ಮಾಡಲ್ಲ. ಬಟ್ ನಮ್ಗೆ ಏನು ಅನ್ನಿಸ್ತೋ ಅದನ್ನ ನಾವು ಮಾತಾಡ್ಕೊತೀವಿ. ಬಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಲ್ತಿದ್ದಾರೆ, ನಿಜ ಹೇಳಬೇಕು. ಐ ವುಡ್ ಲೈಕ್ ಟು ಸೇ ಇಂಡಿಯನ್ ಟೀಮ್ ವಿಶ್ವಕಪ್ ಗೆದ್ದಿರೋದು ನೆನ್ನೆವರೆಗೂ ಮ್ಯಾಚ್ ನೋಡಿಕೊಂಡೇ ಕೂತಿದ್ದೆ ನಾನು. ಯಾಕೆಂದರೆ ವರ್ಲ್ಡ್ ಕಪ್ ಇದೇ ಮೊದಲನೇ ಸತಿ ಹೆಣ್ಮಕ್ಳು ವರ್ಲ್ಡ್ ಕಪ್ ತೆಗೆದಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳಿಗೆ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಹೆಮ್ಮೆ ಆಗುತ್ತೆ. ಎಲ್ಲ ಸ್ಪೋರ್ಟ್ಸಲ್ಲೂ ನಾವು ಜಾಸ್ತಿ ಮೇಲ್ ಡಾಮಿನೆನ್ಸ್ ಸ್ಪೋರ್ಟ್ಸ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ವಿ. ಈಗ ಖುಷಿ ಆಗುತ್ತೆ. ಅಷ್ಟೇ ಒಂದು ಸಪೋರ್ಟು, ಅಷ್ಟೇ ಒಂದು ಬೆಂಬಲ ಹೆಣ್ಮಕ್ಳು ಟೀಮ್ಗೂ ಸಿಗ್ತಿರೋದು. ಅಷ್ಟೇ ಒಂದು ಪೋಸ್ಟ್ಗಳಾಗಿರ್ಬೋದು, ಏನೇ ಆಗಿದ್ರು ಜಾಸ್ತಿ ನಾವು ಮೆನ್ ಕ್ರಿಕೆಟ್ ಟೀಮ್ಗೆ ನೋಡ್ತಿದ್ವಿ. ಈ ಬಾರಿ ಅಷ್ಟೇ ಒಂದು ಉತ್ಸಾಹ ಹೆಣ್ಮಕ್ಳು ಟೀಮಿಗೆ ನೋಡಿ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಿರೋಣ. ಅವರು ಹೆಸರು ಇನ್ನಷ್ಟು ಮಾಡಲಿ, ನಮ್ಮ ದೇಶಕ್ಕೆ ಕಪ್ಗಳನ್ನ ತಗೋಬರ್ಲಿ ಅಂತ ಕೇಳ್ಬೋದು. ಆಫ್ಟರ್ 25 years. ಎಸ್ ಅಲ್ಲ, ಅಪ್ಪು ಸರ್ ಅಭಿಮಾನಿಯಾಗಿ ಅಪ್ಪು ಸರ್ ಹೇಳಿದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಹಾಗೆ ಅದನ್ನ ವರ್ಲ್ಡ್ ಅಲ್ಲಿ ಹೆಣ್ಮಕ್ಳು ಎಲ್ಲ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅಂಡ್ ನಮಗೆ ಕನ್ನಡಿಗರಾಗಿ ಏನು ಸಂತೋಷ ಅಂದ್ರೆ ನಾವೊಂದು ಹೆಣ್ಣನ್ನ ಪೂಜಿಸ್ತೀವಿ, ಕನ್ನಡಾಂಬೆನ ಪೂಜಿಸ್ತೀವಿ. ಸೊ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಾಂಬೆನ ಪೂಜಿಸೋ ದಿನ, ಆ ಸಂಭ್ರಮದಲ್ಲಿ ಈ ಒಂದು ಸಂತೋಷದ ಸುದ್ದಿ ಸಿಕ್ಕಿರೋದು ನಮಗೆಲ್ಲ ಬಹಳ ಖುಷಿ. ಅದು ಆ ಸಂಭ್ರಮ ಬರೀ ನಾವು ಒಂದು ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾರ್ಯಕ್ರಮ ಅಂತ ತಗೊಂಡ್ರು ಕೂಡ ನಾವು ನಟಿಯರು ಅಂದ್ರೆ ಹೆಣ್ಮಕ್ಳನ್ನ ನಾವು ಸಪೋರ್ಟ್ ಮಾಡ್ತಿದೀವಿ, ಸಂಭ್ರಮಿಸ್ತಾ ಇದ್ದೀವಿ. ವಿ ಆರ್ ಸೆಲೆಬ್ರೇಟಿಂಗ್ ದೆಮ್. ಇವತ್ತು ಅವರೆಲ್ಲ ಶಾರ್ಟ್ ಫಿಲ್ಮ್ಸ್ ಏನ್ ನಾವು ನೋಡಿದೀವಿ, ಇದು ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ, ಒಳಗಡೆ ಥಿಯೇಟರ್ಲಿ ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಶಾರ್ಟ್ ಮೂವಿ ತರಾನೇ ಅಲ್ಲ, ಬರೀ ಒಂದು ಶಾರ್ಟ್ ಮೂವಿ ತರ ಅಲ್ಲ, ಕಮರ್ಷಿಯಲ್ ಸಿನಿಮಾಗಳನ್ನ ನಾವು ಸಿನಿಮಾ ಥಿಯೇಟರ್ ನೋಡಿದಾಗ ಹೆಂಗ್ ವಿಸಿಲ್ ಹೊಡಿತೀವಿ, ಆ ಎಲ್ಲ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿದ್ವಿ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ತರ ಕೊಟ್ಟಿದ್ದಾರೆ ನಮಗೆ ಶಾರ್ಟ್ ಮೂವಿ ಮೂಲಕ. ಅವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀವಿ. ಈಗ ಮೇನ್ ಆಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್ ಇಲ್ಲಿರೋದೇ ಇಷ್ಟು ಮೈಕೋ ಸರ್, ನೀವು ಇಲ್ಲಿ ಬನ್ನಿ ಸರ್. ನಾನು ಯಾವಾಗಲೂ ಮೈಕ್ ಹಾಕೊಂಡೇ ಇರ್ತೀನಿ ಸರ್, ನಿಮ್ಗೆ ಇದು ಇಂಪಾರ್ಟೆಂಟ್.